ಅದನ್ನು ಇಲ್ಲ ಅಂತಲೂ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ. ಇದು ಕಲಿಯುಗದಲ್ಲಿ ನಾನು ಕಲಿತಿದ್ದಂಥ ಪಾಠ. ಯಾಕೆಂದರೆ ಅವ್ರಿಗೆ ಆಗಿದ್ರೆ ಮಾತ್ರ ಓಕೆ ಇದೆ ಅಂತಲೂ ಬರ್ತೀನಿ, ಇಲ್ಲ ಅಂತಲೂ ಬರ್ತೀನಿ. ಆಗಿದೆ ಅಂದರೆ ಆಗಿದೆ ಅಂತ ಹೇಳ್ತೀನಿ, ಆಗಿಲ್ಲ ಅಂದರೆ ಆಗಿಲ್ಲ ಅಂತ. ಈ ಥರ ಸಮಸ್ಯೆಗಳಿದ್ರೆ ನಾನು ನೇರವಾಗಿ ಗೊತ್ತಾಗ್ಬಿಡುತ್ತೆ ಏನು ಎತ್ತ ಅಂತ. ನಡವಳಿಕೆಗಳು, ಅವರ ಜಾತಕದಲ್ಲಿ ಚಕ್ರಗಳು ಎಲ್ಲ ಅನುಕೂಲವಾಗಿ ನೋಡಿದಾಗ ಅವ್ರಿಗೆ ಆಗಿದ್ದೇ ಇಲ್ಲ ಅನ್ನೋದು ತಿಳ್ಕೊಬೋದು. ಈ ಥರ ಇರೋಂಥ ಸಮಸ್ಯೆಗಳಿಗೆ ಪರಿಹಾರನ ನಾವು ಧನರತ್ನದಲ್ಲಿ ಮಾಡ್ಬೋದು. ಧನರತ್ನ ಅಂದರೆ ಅವರಿಗಿರೋಂಥ ಸಮಸ್ಯೆಗಳು ಹೋಗಿ ಧನವಂತರು ಮಾಡೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಧನರತ್ನನ ಡಾಲರ್ ಮುಖಾಂತರವಾಗಿ ಅದನ್ನು ನೇಮ ನಿಷ್ಠೆಗಳಿಂದ ಈ ಥರ ಇರೋಂಥ ಸಮಸ್ಯೆಗಳು ಇರೋಂಥವ್ರು, ಕಿರುಕುಳವಾಗಿ ಜೀವನ ಮಾಡ್ತಿರೋಂಥವ್ರು, ಏನು ಗೊತ್ತಿಲ್ಲದಂಗೆ ಮಾನಸಿಕವಾಗಿ ಕುಗ್ಗಿದ್ದೀನಿ ಗುರುಜಿ, ನನಗೆ ಏನೇನೋ ಕಲ್ಪನೆಗಳು ಬರ್ತಾ ಇದೆ, ನಾನು ಯಾರಿಗಾನ ಹೇಳ್ಕೊಳಕ್ಕೆ ಹೋದರೆ ನಿನಗೇನು ಹುಚ್ಚ, ಹೆಂಗಾಗುತ್ತೆ, ಏನು ನಿನಗೇನು ಚಲಾಟ ಆಡ್ತಿದೆಯಾ, ನಿನಗೆ ಹುಚ್ಚ, ಈ ಥರ ದೆವ್ವಾಗಿ ಹೆಂಗಾಗುತ್ತೆ, ಈ ಥರ ನನಗೆ ಕಷ್ಟ ಆಗ್ತಿದೆ, ನನಗೆ ಊಟ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡಿ ನಿಲ್ತಿಲ್ಲ, ವಾಮಿಟ್ ಆಗ್ತಿದೆ, ನನಗೆ ಮೈಯೆಲ್ಲ ಹರಿದಾಡ್ತಿದೆ, ನನಗೆ ಜ್ಞಾನ ಇರ್ತಿಲ್ಲ, ಏನೇನೋ ಕೆಟ್ಟ ಕೆಟ್ಟ ಶಪಥಗಳು ಬೀಳ್ತಾ ಇದ್ದಾವೆ, ನನಗೇನೇನೋ ಹಿಂಸೆ ಆಗ್ತಿದೆ ಅಂತ ಯಾರನ್ನ ಹೇಳಿದ್ರೆ ನಿನಗೆ ಹುಚ್ಚೇನ ಹೋಗೋ, ಈ ಕಾಲದಾಗ ಇವಿದಾವ. ಕಾಲ ಅಲ್ಲ, ಅವ್ರಿಗೆ ಆಗಿರೋದನ್ನ ಅವ್ರು ಹೇಳ್ತಾರೆ. ಅವರು ಸುಳ್ಳು ಹೇಳೋದಕ್ಕೆ ಏನು ತೊಂದರೆ ಏನಿದೆ, ಅವರು ಸುಳ್ಳು ಹೇಳಬೇಕಾಗ ಕಾರಣ ಏನು? ಸುಳ್ಳು ಹೇಳೋ ಅಂಥದ್ದೇ ಇಲ್ವಲ್ಲ, ಲಾಭ ಇಲ್ವಲ್ಲ ಅವ್ರಿಗೆ ಅಲ್ವಾ? ಆದ್ದರಿಂದ ಈ ಧನರತ್ನದ ಮುಖಾಂತರವಾಗಿ ಬೀಜಾಕ್ಷರಿ ಮಂತ್ರದಲ್ಲಿ ಅವರಿಗೆ ಆಗಿರೋಂಥ ಸಮಸ್ಯೆಗೆ ತಗ್ಗಟ್ಟವಾಗಿ ಆರೋಗ್ಯದ ಮಂತ್ರನ ಕೊಟ್ಟು ಆರೋಗ್ಯದ ಬೀಜಾಕ್ಷರಿ ಮಂತ್ರವನ್ನು ಧನರತ್ನನ ಹಾಕೊಳೋದ್ರಿಂದ ಅವರಿಗೆ ಪರಿಹಾರ ಆ ತಕ್ಷಣದಲ್ಲೇ ರಿಕವರಿ ಆಗ್ತಾರೆ, ಬೆಳವಣಿಗೆ ಗೊತ್ತಾಗುತ್ತೆ, ಅದ್ಭುತವಾಗಿ ಮತ್ತೆ ಆರೋಗ್ಯ ಸಮಸ್ಯೆ ಬರದಂಗೆ ಅವ್ರಿಗೆ ಯಾವುದಾದ್ರೂ ದೋಷಗಳು ಇರ್ಬೋದು. ಏಕೆಂದರೆ ಈಗ ಅದೃಷ್ಟ ರಂಗಗಳ ಮುಖಾಂತರವಾಗಿ ಅದೃಷ್ಟ ಡಾಲರ್ನಲ್ಲಿ ನರ ರಕ್ತಗಳಿಗೂ ಸಂಕಲ್ಪನ ಇರುತ್ತೆ. ಪ್ರತಿಯೊಂದು ನರಕ್ಕೂ ಸಂಬಂಧಪಟ್ಟಿರುತ್ತೆ ಅದೃಷ್ಟ ರತ್ನ ಅಂತೆ, 7 ಚಕ್ರಗಳಿಗೆ ಸಂಬಂಧಪಟ್ಟಿರುತ್ತೆ. ಇದು ಜ್ಞಾನ, ಇದು ನಮ್ಮ ಜಗತ್ತಿನಲ್ಲೇ ಅತಿ ಎತ್ತರಿಗ ಸಂಕಲ್ಪವಾಗಿ ಜ್ಞಾನ ಅಂತ ನಾನು ಕರಿತೀನಿ. ಮನುಷ್ಯನಿಗೆ ಅತಿ ಅದ್ಭುತವಾಗಿರ್ಬೇಕಂದ್ರೆ ಆತ್ಮಶುದ್ಧಿ ಇರಬೇಕು, ಜ್ಞಾನ ಶುದ್ಧಿ ಇರಬೇಕು. ಇದನ್ನ ಯಾರ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮನಸ್ಸನ್ನು ಹಾರಾಡ್ತಾ ಇರುತ್ತೆ, ಅದನ್ನು ಒಂದಾಗಿ ಕೂರ್ಸೋ ಅಂಥ ಶಕ್ತಿ ಋಷಿಗಳಿಗೆ ಮಾತ್ರ ಸಾಧ್ಯತೆ ಇರುತ್ತೆ. ಮನಸ್ಸು ಹಾರಾಡ್ತಿದ್ರೆ ಯಾರು ಈ ಜಗತ್ತಿನಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಹತ್ರನೇ ಇಟ್ಕೊಳಕ್ಕಾಗಲ್ಲ. ಅದು ಆಗಂಥದ್ದು ದೊಡ್ಡ ದೊಡ್ಡ ಋಷಿಗಳು, ದೊಡ್ಡ ದೊಡ್ಡ ಮಹಾನ್ ಭಾವಗಳಿಗೆ, ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ಅಂಥರು, ಸ್ತಂಭನ ವಿದ್ಯೆ ಪ್ರತಿಯೊಂದರಲ್ಲೂ ಪ್ರಯೋಗ ನಡೆಸಿರೋಂಥದ್ದು. ಆ ಋಷಿಗಳು ಸಾವಿರಾರು ಋಷಿಗಳಿಂದ ತಪಸ್ಸಿಗೆ ಕೂತ್ಕೊಂಡಾಗ ಆ ಒಂದು ರಕ್ಷಣೆ ಆಗಿ ಆ ಒಂದು ಮನಸ್ಸು ಹಾರಾಡ್ದಂಗೆ ಕಂಟ್ರೋಲ್ ಮಾಡ್ಕೊಂಡು ಒಂದಾಗಿ ಕೂರಿಸೋ ಅಂಥ ಶಕ್ತಿ ಋಷಿಗಳು ಮಾತ್ರ ಇರುತ್ತೆ. ಪ್ರತಿಯೊಬ್ಬರಿಗೂ ಹಾರಾಡ್ತಿರುತ್ತೆ. ಈ ಥರ ಸಮಸ್ಯೆಗಳಿದ್ದು ನನಗೆ ಇಂಟ್ರೆಸ್ಟ್ ಇಲ್ಲ, ಕೆಲಸದ ಮೇಲೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಕೆಲಸಕ್ಕೆ ಹೋದ್ರೇ ನನಗೊಂಥರ ಆಗ್ತಿದೆ, ನಾನು ಹೋಗೋ ದಾರಿಯಲ್ಲಿ ಗಾಡಿ ಓಡಿಸಿರೋ ಒಂಥರ ಆಗ್ತಿದೆ, ನಾನು ಊಟ ಮಾಡ್ತಾ ಕೂತ್ಕೊಂಡ್ರೆ ಏನೇನೋ ಕಾಣೋ ಅಂಥದ್ದು, ಇಲ್ಲ ಅನ್ನನೇ ಒಂಥರ ಹುಳ ಥರ ಕಾಣೋ ಅಂಥದ್ದು, ಇಲ್ಲ ಯಾರನ್ನು ನೋಡಿದ್ರೆ ಅವ್ರು ಒಂಥರ ವಿಚಿತ್ರವಾಗಿ ಏನೋ ಒಂದು ವಿಚಿತ್ರ ಕಲ್ಪನೆ ಥರ ಕಾಣೋ ಅಂಥದ್ದು, ಇಲ್ಲ ಎಲ್ಲ ನಾ ಹೊರಗಡೆ ಹೋದರೆ ಏನೋ ಬಂದು ನಾನು ನೋಡ್ತಾ ಇದೆ ಅನ್ಸೋದು. ಈ ಥರ ಸಾಧ್ಯ ಆದಷ್ಟು ನಮ್ಮ ಸಂಸ್ಕೃತಿಯಲ್ಲಿ ತುಂಬ ನೋಡ್ತಿರ್ತೀವಿ. ಆಲ್ಮೋಸ್ಟ್ ಈ ಥರದಲ್ಲಿ 100ಕ್ಕೆ 200% ಈ ಥರ ಸಮಸ್ಯೆ ಕೊರಗ್ತಿರೋ ಸಾವಿರಾರು ಜನ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಇದು ಹೊಸ ಮನೆಯಲ್ಲಿ ತೊಗೊಂಡಾಗ ಏನೋ ಗೊತ್ತಿಲ್ಲ ಮನೆ ತೊಗೊಂಡಿರ್ತಾರೆ, ಆ ಮನೇಲಿ ಇದ್ದಕ್ಕಿದ್ದಂಗೆ ಶಬ್ದ ಬರೋ ಅಂಥದ್ದು, ಅಮಾವಾಸ್ಯೆ ಪೌರ್ಣಮಿ ಏನು ವಿಚಿತ್ರವಾದ ಕಲ್ಪನೆಗಳು ಬರೋ ಅಂಥದ್ದು, ಈ ಥರ ಸಾಧಾರಣ ಆದಷ್ಟು ಇದ್ದೇ ಇರ್ಬೋದು, ಅದನ್ನು ಹೇಳಕ್ಕೆ ಬರಲ್ಲ. ಅಲ್ಲಿ ಇದೆಯಾ ಇಲ್ಲೋ ಅನ್ನೋದು ಕಂಡುಹಿಡ್ಕೊಳ್ಳೋದು ತುಂಬ ಅದ್ಭುತವಾದ ಪ್ರಶ್ನೆ ಅಮ್ಮ. ಆದ್ದರಿಂದ ಹಗಲು ಏನಿರುತ್ತೆ ಇಲ್ಲೂ ಹಗಲೇ ನೈಟು ಅದೇ ಇರುತ್ತೆ. ಆದರೆ ಇದೆಯೋ ಇಲ್ಲೋ ಅನ್ನೋ ತಿಳ್ಕೊಂಡು ಪರಿಹಾರ ಅನ್ನೋದು ಮಾಡ್ಕೋಬೇಕು. ಬೀಜಾಕ್ಷರಿ ಮಂತ್ರಗಳಿಂದ, ಹೋಮಗಳಿಂದ, ವ್ರತದಿಂದ ಈ ಥರ ಪರಿಹಾರನ ಧನರತ್ನನ ಹಾಕೋಣದ್ರಿಂದ ಈ ಥರ ಸಮಸ್ಯೆಯಲ್ಲಿ ಕುಗ್ಗಿರೋ ಅಂಥವ್ರು, ಮಾನಸಿಕವಾಗಿ ಕುಗ್ಗೋಗಿರೋ ಅಂಥವ್ರು ಈ ಥರ ಸಮಸ್ಯೆಗಳಿಗೆ ಇದನ್ನು ಪರಿಹಾರ ಮಾಡ್ಕೋಬೋದು. ಮತ್ತಿನ್ನೊಂದು, ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿನ ಇಷ್ಟಪಟ್ಟಿರ್ತಾನೆ, ಅವಳು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಏನೋ ಒಂದು ಕಾರಣಗಳಿಂದ, ಅವ್ರೇನೋ ಒಂದು ಸಮಸ್ಯೆಯಿಂದ, ಒಂದು ಮಾತಿಂದ ಬಿಟ್ಟು ಹೋಗೋಂಥದ್ದು. ಮತ್ತು ಆ ಹುಡುಗ ಜೀವನ ಹಾಳು ಮಾಡಿಕೊಂಡು ಡ್ರಿಂಕ್ಸಿಗೆ ಒಂದು ಸಂಕಲ್ಪ ಆಗಿ ಡ್ರಿಂಕ್ಸ್ ಮಾಡೋ ಅಂಥದ್ದು, ಬೇರೆ ಬೇರೆ ಒಂದು ಹ್ಯಾಬಿಟ್ಗಳನ್ನ ಕಲಿಯೋಂಥದ್ದು, ಅವ್ರಿಗೆ ಇಷ್ಟ ಬಂದಂಗೆ ಬಾಳ್ದ ಹುಚ್ಚುಚ್ಚಾಗಿ ಜೀವನ ಮಾಡೋ ಅಂಥದ್ದು, ಗಡ್ಡ ಬಿಡೋ ಅಂಥದ್ದು. ಸಾಧಾರಣವಾಗಿ ಇವಾಗ ಫೇಲ್ಯೂರ್ ಆಗಿರೋ ಸಾಧಾರಣ ತುಂಬ ಜನ ಇದ್ದಾರೆ ಈಗಿನ ಕಾಲದಲ್ಲಿ. ಇಷ್ಟಪಟ್ಟಿದ್ದ ಜೀವನನೇ ಮಾಡೋಕ್ಕಾಗ್ತಿಲ್ಲ ಅಂತ ಹೋಗಿ ಸೂಸೈಡ್ ಮಾಡ್ಕೊಳೋ ಅಂಥದ್ದು. ಈ ಥರ ಜೀವನದಲ್ಲಿ ಕಿರ್ಕೂಲದಲ್ಲಿ ಜೀವನ ಮಾಡ್ತಿರೋ ಅಂಥವ್ರು ಎಷ್ಟೋ ಸಾವಿರಾರು ಜನ ಇದ್ದಾರೆ.
ಅದಕ್ಕೆ ಕಂಡಿಡಿದರೆ ಔಷಧಿಗಳು ಕೊಡ್ತಾ ಅದಕ್ಕೆ ಟ್ಯಾಬ್ಲೆಟ್ಸ್ ಇದ್ದರೆ ಅದಕ್ಕೇನೋ ಒಂದು ಇದಾಗ್ಬಿಡುತ್ತೆ. ಅದರ ಸಾಧ್ಯ ಆದಷ್ಟು ಮಾನಸಿಕವಾಗಿ ಕುಗ್ಗಿದ್ದಿದ್ದಾರೆ ಅಂದರೆ ಅವರಿಗೆ ಏನರ ಮೇಲೆ ಆಸೆ ಇರಲ್ಲ, ಆಕಾಂಕ್ಷೆ ಇರಲ್ಲ. ಇದೇ ನನ್ನ ಜೀವನ ಆಗೋಯ್ತು, ನಾನು ಬಿಟ್ಟು ಹೋಗ್ಬಿಟ್ರು, ನಾನು ಇಷ್ಟಪಟ್ಟಿದ್ದು ಹುಡುಗಿ ಬಿಟ್ಟೋಯ್ತು, ನಾನು ಮತ್ತೆ ಜೀವನದಲ್ಲಿ ನಾನು ಮುಂದೆ ಆಗಲ್ಲ, ಅವಳು ಬಿಟ್ಟು ಬದುಕೋಕ್ಕಾಗಲ್ಲ, ನನಗೆ ಮನಸ್ಸಿನಲ್ಲೂ ಅವರೇ ಬರ್ತಾ ಇದ್ದಾರೆ, ನನಗೆ ಎಲ್ಲಿ ನೋಡಿದ್ರು ಅವರೇ ಬೇಕು ಅನಿಸಿದೆ, ಆಸೆ ಆ ಬೇರೆ ಮೇಲೆ ಬರ್ತಿಲ್ಲ, ಈ ಹುಡುಗಿ ಬಿಟ್ಟರೆ ನಾನು ಸತ್ತು ಹೋಗ್ತೀನಿ, ಮತ್ತೆ ಜೀವನದಲ್ಲಿ ಇಷ್ಟಪಟ್ಟಿದ್ದ ಹುಡುಗಿನೇ ನನ್ನ ಜೊತೆಗಿರಬೇಕು, ನಾನು ಇಷ್ಟಪಟ್ಟಂಗೆ ಜೀವನ ಮಾಡಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಆ ಥರ ಆಗಿರೋಂಥ ಸಮಸ್ಯೆಗಳು ದೂರ ಹೋಗಿರೋ ಅಂಥದ್ದು ಸಾವಿರಾರು ಜನದಲ್ಲಿ ಗಂಡು ಮಕ್ಕಳಾಗ್ಬೋದು, ಹೆಣ್ಮಕ್ಳಿಗಾಗ್ಬೋದು. ಹೆಣ್ಮಕ್ಳಿಗೂ ಅದೇ ಸಮಸ್ಯೆ, ಗಂಡು ಮಕ್ಳಿಗೂ ಅದೇ ಸಮಸ್ಯೆ. ಈ ಥರ ಇರೋಂಥ ಸಮಸ್ಯೆಗಳಿಗೆ ಅದೃಷ್ಟ ರತ್ನದಲ್ಲಿ ರಿಂಗ್ ಮುಖಾಂತರ ಹಾಕೊಳೋದ್ರಿಂದ ಈ ಥರ ಲವ್ ಸಮಸ್ಯೆ ಸಂಬಂಧಪಟ್ಟವಾಗಿ ಇಷ್ಟಪಟ್ಟರ ಒಂದು ವಸ್ತುದ ಮೇಲೆ ಆಗ್ಬೋದು, ಇಷ್ಟಪಟ್ಟರ ಜನ ಆಗ್ಬೋದು, ಇಷ್ಟಪಟ್ಟರ ಗಂಡ ಹೆಂಡತಿ ಆಗ್ಬೋದು, ಸಂಸಾರದಲ್ಲಿ ಚೆನ್ನಾಗಿರಬೇಕು, ಇಷ್ಟಪಟ್ಟಂಗೆ ಜೀವನ ಮಾಡಬೇಕು, ಪ್ರತಿಯೊಂದು ಮಾನಸಿಕವಾಗಿ ಕುಗ್ಗಿ ಬಿದ್ದಿರೋ ಅಂಥವ್ರಿಗೆ ಈ ರತ್ನ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬೀಜಾಕ್ಷರಿ ಮಂತ್ರದಿಂದ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಜಿ, ಇಷ್ಟೊತ್ತು ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಏನೇ ಪ್ರಶ್ನೆಗಳಿದ್ರು ಕೂಡ ಮುಕ್ತವಾಗಿ ಮಾತನಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ. ಕುತ್ತಿಗೆ ನೋವಿನಿಂದ